ಹದ್ದು ಮೀರಿದೆ ಸುದೀಪ್ ಹಾಗೆ ದರ್ಶನ್ ಫ್ಯಾನ್ಸ್ ವಾರ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಾಮೆಂಟ್ಸ್ ಗಳು ಬರ್ತಾ ಇದೆ. ಹೀಗಾಗಿ ಕಮಿಷನರ್ ಕಚೇರಿಯ ಮೆಟ್ಟಿಲೇರಿದ್ದಾರೆ ವಿಜಯಲಕ್ಷ್ಮಿ. ಕೆಟ್ಟ ಕಾಮೆಂಟ್ಗಳ ವಿರುದ್ಧ ದರ್ಶನ್ ಪತ್ನಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಕ್ರಮ ಕೈಗೊಳ್ಳಿ ಅಂತ ಆಯುಕ್ತರಿಗೆ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ ಕೂಡ. ಹದ್ದು ಮೀರಿ ವರ್ತಿಸ್ತಾ ಇದ್ದಾರೆ. ಫ್ಯಾನ್ಸ್ ವಾರ್ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕೆ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ರೀತಿಯಾದಂಥ ಕಾಮೆಂಟ್ಗಳೇ ಸಾಕ್ಷಿ. ಸುದೀಪ್ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರು, ಯಾವುದ್ರ ಬಗ್ಗೆ ಕೊಟ್ಟರು ಅಂತ ಅವರು ಕ್ಲಾರಿಫಿಕೇಶನ್ ಕೊಟ್ಟ ನಂತರನೂ ಕೂಡ ಫ್ಯಾನ್ಸ್ ವಾರ್ ನಿಲ್ತಾ ಇಲ್ಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಾಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸುಮ್ಮನೆ ಕೂತಿಲ್ಲ ವಿಜಯಲಕ್ಷ್ಮಿ, ಕಮಿಷನರ್ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಏನೇನು ಕಾಮೆಂಟ್ಸ್ಗಳಿದಾವಲ್ಲ ಅದರ ಸ್ಕ್ರೀನ್ ಶಾಟ್ಗಳನ್ನೆಲ್ಲ ತೆಗೆದಿದ್ದಾರೆ. ಯಾವ ತುಂಬ ಬಾದರ್ ಮಾಡುತ್ತೆ, ಕೆಟ್ಟದಾಗಿ ಮಾಡಿರುವಂಥ ಕಾಮೆಂಟ್ಸ್ಗಳ ಸ್ಕ್ರೀನ್ ಶಾಟ್ ಸಮೇತವಾಗಿ ದಾಖಲೆಗಳನ್ನ ಮುಂದಿಟ್ಟು ದೂರನ್ನ ಕೊಟ್ಟಿದ್ದಾರೆ. ಕ್ರಮ ಕೈಗೊಳ್ಳಿ ಅಂತ ಆಯುಕ್ತರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಕಮಿಷನರ್ ಕಚೇರಿಯಲ್ಲಿ ಇದಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ ಸಮೇತವಾಗಿ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ 15 ಸೋಷಿಯಲ್ ಮೀಡಿಯಾ ಐಡಿ ಮೂಲಕವಾಗಿ ಕಾಮೆಂಟ್ ಮಾಡಲಾಗಿದೆ. 15 ಐಡಿಗಳನ್ನು ಬಳಸಿ ಕೆಟ್ಟದಾಗಿ ಮೆಸೇಜ್ಗಳನ್ನ ಮಾಡಿದ್ದಾರೆ ಈ ಕಿಡಿಗೇಡಿಗಳು. 15 ಐಡಿ, 150ಕ್ಕೂ ಹೆಚ್ಚು ಫೋಟೋ ಜೊತೆಗೆ ದೂರನ್ನ ಕೊಟ್ಟಿದ್ದಾರೆ. ಕೆಲವರು ಏನ್ ಮಾಡ್ತಾರೆ, ಈ ರೀತಿಯಾಗಿ ದೂರು ಕೊಡೋದಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ತಾವು ಮಾಡಿರುವಂತ ಕಾಮೆಂಟ್ಗಳನ್ನ ಡಿಲೀಟ್ ಮಾಡ್ತಾರೆ. ಬಟ್ ಇಲ್ಲಿ ವಿಜಯಲಕ್ಷ್ಮಿ ಅವರು ಆಲ್ರೆಡಿ ಅದರ ಸ್ಕ್ರೀನ್ ಶಾಟ್ಗಳನ್ನ ತೆಗೆದಿಟ್ಕೊಂಡಿದ್ದಾರೆ. ಹಾಗೆ 15 ಐಡಿಗಳಿಗೆ ಯಾವುದು ಅನ್ನೋದನ್ನ ಕೂಡ ಅಲ್ಲಿ ನಮೂದು ಮಾಡಿದ್ದಾರೆ. ಆಯುಕ್ತರಿಗೆ ಇದಾಗಲೇ ದೂರು ಕೊಟ್ಟಿದ್ದಾರೆ. ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಕಮಿಷನರ್ ಆಫೀಸ್ ಮುಂಭಾಗದಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಈ ಹಿಂದೆ ನಾವು ರಮ್ಯಾ ವಿಚಾರದಲ್ಲಿ ನೋಡಿದ್ವಿ, ಅವರು ಕೂಡ ತುಂಬಾ ಬೋಲ್ಡ್ ಆಗಿ ಸ್ಟೆಪ್ಸ್ ತಗೊಂಡ್ರು. ಈ ರೀತಿಯಾಗಿ ಕೆಟ್ಟ ಕಾಮೆಂಟ್ಸ್ ಗಳನ್ನ ಯಾಕೆ ಸಹಿಸಿಕೊಂಡಿರ್ಬೇಕು, ದೂರು ಕೊಡೋಣ ಅಂತ ಮುಂದಾದ್ರು. ಅದಕ್ಕೆ ಸಂಬಂಧಪಟ್ಟ ಕ್ರಮ ತಗೊಂಡಿದ್ದು ಆಯ್ತು. ಇದೀಗ ವಿಜಯಲಕ್ಷ್ಮಿ ಅವರು ಸರದಿ, ಅವ್ರು ಕೊಟ್ಟಿರುವಂತಹ ಹೇಳಿಕೆ ಆಗಿರ್ಬೋದು ಅಥವಾ ಅದಕ್ಕೂ ಮುಂಚಿತವಾಗಿ ಸುದೀಪ್ ಅವರು ಕೊಟ್ಟಿರುವಂತಹ ಹೇಳಿಕೆ, ಎಲ್ಲದಕ್ಕೂ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರು ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋವರೆಗೂ ಕೂಡ ಇದೀಗ ಅವರು ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಏನೇನು ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ ಹರೀಶ್? ಯಾರ್ಯಾರದಾದ್ರೂ ಹೆಸರನ್ನ ಅವರು ಪರ್ಟಿಕ್ಯುಲರ್ ಆಗಿ ಹೇಳಿದ್ಯಾ? ಚೈತ್ರ, ಫ್ಯಾನ್ಸ್ ವಾರ್ ಅನ್ನುವಂತಹದ್ದು ಅತ್ಯಂತ ಕೀಳು ಮಟ್ಟಕ್ಕೆ ಹೋಗಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಬಹುಮುಖ್ಯವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಕೆಟ್ಟದಾಗಿ ಮೆಸೇಜ್ ಮಾಡಿರುವಂತಹದ್ದು ಗೊತ್ತಾಗ್ತಾ ಇದೆ. ಅಂದ್ರೆ 15 ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೂಲಕ ಈ ರೀತಿ ಕೆಟ್ಟ ಮೆಸೇಜ್ಗಳನ್ನ ಹಾಕಿದ್ದಾರೆ. ಹೀಗಾಗಿ ವಿಜಯಲಕ್ಷ್ಮಿ ಅವರು ಯಾರ್ಯಾರು ಕೆಟ್ಟ ಮೆಸೇಜ್ ಹಾಕಿದ್ದಾರೆ, ತೇಜೋವಧೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ, ಎಲ್ಲ ಏನು ಮೆಸೇಜ್ಗಳನ್ನ ಸ್ಕ್ರೀನ್ ಶಾಟ್ಗಳನ್ನ ತೆಗೆದಿಟ್ಕೊಂಡಿರುವಂತಹದ್ದು. 150ಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ಗಳನ್ನ ತೆಗೆದಿಟ್ಕೊಂಡು ಈಗ ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದಿದ್ದಾರೆ. ಅಂದ್ರೆ ಬೆಳಗ್ಗೆ ಅವರು ಬನಶಂಕರಿ ಕಚೇರಿಗೆ ದೂರು ಕೊಡಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಇದು ವ್ಯಾಪ್ತಿ ದೊಡ್ಡದಿದೆ, ಹಾಗಾಗಿ ನೀವು ಕಮಿಷನರ್ ಕಚೇರಿಗೆ ದೂರನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಬನಶಂಕರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಜೆಷನ್ ಅನ್ನ ಕೊಡ್ತಾರೆ. ಹಾಗಾಗಿ ಅವರು ಪೊಲೀಸ್ ಕಮಿಷನರ್ ಕಚೇರಿಗೆ ಈಗ ಬಂದಿರುವಂತಹದ್ದು. ಈಗ ಪೊಲೀಸ್ ಕಮಿಷನರ್ ಕೂಡ ಇಲ್ಲಿಲ್ಲ, ಅವರು ಹೊರಗಡೆ ಇರುವಂತಹದ್ದು. ಹಾಗಾಗಿ ಅಜಯ್ ಇಲೋರಿ ಅವರ ಕಚೇರಿಯಲ್ಲಿ ದೂರನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ಸೈಬರ್ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ಕೂಡ ಈಗ ಬಂದಿರುವಂತಹದ್ದು. ಅವರು ಸಂಪೂರ್ಣ ದೂರನ್ನ ಈಗ ದಾಖಲಿಸಿಕೊಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬಹು ಮುಖ್ಯವಾಗಿ ವಿಜಯಲಕ್ಷ್ಮಿ ಅವರಿಗೆ ಈ ಕೆಲವು ದಿನಗಳಿಂದ ಸಾಕಷ್ಟು ಕೆಟ್ಟ ಮೆಸೇಜ್ಗಳು ಬರ್ತಾ ಇದೆ. ಅಂದ್ರೆ ಕಿಚ್ಚ ಸುದೀಪ್ ಅವರು ಕೊಟ್ಟಂತ ಹೇಳಿಕೆ, ಅದಕ್ಕೆ ವಿಜಯಲಕ್ಷ್ಮಿ ಅವರು ಕೌಂಟರ್ ಕೊಟ್ಟಂತ ಹೇಳಿಕೆ ನಂತರ ಸಾಕಷ್ಟು ಕೆಟ್ಟ ಮೆಸೇಜ್ಗಳು ಬರ್ತಿರುವಂತಹದ್ದು. ಒಬ್ಬ ನಟನ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅವರ ಫೋಟೋ ಐಡಿಗಳನ್ನ ಇಟ್ಕೊಂಡು ಮತ್ತು ಆ ಹೆಸರನ್ನ ಇಟ್ಕೊಂಡು ಸಾಕಷ್ಟು ಕೆಟ್ಟ ಮೆಸೇಜ್ಗಳು ಬಂದಿರುವಂತಹದ್ದು. ಆ ಎಲ್ಲಾ ಮೆಸೇಜ್ಗಳನ್ನ ಈಗ ಸ್ಕ್ರೀನ್ ಶಾಟ್ ಹೊಡೆದು ವಿಜಯಲಕ್ಷ್ಮಿ ಅವರು ಇಟ್ಕೊಂಡಿದ್ದಾರೆ, ಸೇಫ್ ಮಾಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಅವು ಡಿಲೀಟ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ 150ಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ಗಳನ್ನ ತೆಗೆದಿಟ್ಕೊಂಡು ಈಗ ಕಮಿಷನರ್ ಕಚೇರಿಗೆ ಬಂದಿರುವಂತಹದ್ದು, ಸಂಪೂರ್ಣ ದೂರನ್ನ ನೀಡ್ತಾ ಇರುವಂತಹದ್ದು. ಅಂದ್ರೆ 15 ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಅಂದ್ರೆ ಯಾವ್ಯಾವ ಅಕೌಂಟ್ ಇಂದ ಈ ರೀತಿಯಾದ ಕೆಟ್ಟ ಮೆಸೇಜ್ ಬಂದಿದೆ, ಎಷ್ಟು ಕೆಟ್ಟ ಮೆಸೇಜ್ಗಳು ಬಂದಿದೆ, ಮತ್ತೆ ಆ ಅಕೌಂಟ್ ಐಡಿ ಯಾರ ಹೆಸರಲ್ಲಿದೆ, ಮತ್ತೆ ಈ ಹಿಂದೆ ಅವರದೇ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಫೇಕ್ ಅಕೌಂಟ್ಗಳ ಮೂಲಕ ಈ ರೀತಿಯಾದಂತ ತೇಜೋವಧೆ ಮಾಡುವ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈಗ ಸಂಪೂರ್ಣ ವಿವರವನ್ನ ಈಗ ಪೊಲೀಸರು ಕೂಡ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಯಾರ್ಯಾರು
ಯಾರ್ಯಾರು ಈ ಅಕೌಂಟ್ಗಳ ಹಿಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚುವ ಪ್ರಯತ್ನವನ್ನು ಈಗ ಮಾಡ್ತಾ ಇರುವಂತದ್ದು. ನೇರವಾಗಿ ಇವ್ರ ಮೇಲೆ ಯಾರಾದ್ರೂ ಡೌಟ್ ಇದೆಯಾ ಅನ್ನುವಂಥದ್ದು, ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಬಹುತೇಕ ಫೇಕ್ ಐಡಿಗಳಾಗಿರ್ತವೆ. ಅಂದ್ರೆ ನಟರ ಫ್ಯಾನ್ಸ್ ಏನಿರ್ತಾರೆ ಅವರು ನೇರವಾದಂತಹ ಹೆಸರನ್ನು ಇಟ್ಕೊಂಡು ಅವರು ಈ ರೀತಿಯಾದ ದಾಳಿ ಮಾಡೋದಿಲ್ಲ, ಫೇಕ್ ಅಕೌಂಟ್ ಅನ್ನು ಇಟ್ಕೊಂಡಿರ್ತಾರೆ ಅಥವಾ ಆ ನಟರ ಹೆಸರನ್ನ ಇಟ್ಕೊಂಡು ಈ ರೀತಿಯಾದಂತಹ ತೇಜೋವಧೆ ಮಾಡುವಂತ ಪ್ರಯತ್ನವನ್ನು ಕೈ ಹಾಕ್ತಿರ್ತಾರೆ. ಹೀಗಾಗಿ ಎಲ್ಲ ಸಂಪೂರ್ಣವಾದಂತಹ ವಿವರವನ್ನ ವಿಜಯಲಕ್ಷ್ಮಿ ಅವರು ಕೊಡ್ತಾ ಇದ್ದಾರೆ. ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಸಹಿಸೋಕೆ ಆಗದೆ, ಅಂದ್ರೆ ಸಹಜವಾಗಿ ಒಂದೊಂದು ಮೆಸೇಜ್ಗಳು ಬಂದಂತ ಸಂದರ್ಭದಲ್ಲಿ ಮತ್ತೆ ಇದು ರಿಪೀಟ್ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ನಂಬ್ಕೊಂಡಿರ್ತಾರೆ. ಆದ್ರೂ ಪದೇ ಪದೇ ಇದೇ ರೀತಿಯಂತ ಮೆಸೇಜ್ಗಳು ಬರ್ತಾ ಇದ್ದು ರಿಪೀಟ್ ಆಗ್ತಾ ಇದ್ರಿಂದ ಅದನ್ನ ಸಹಿಸಲು ಆಗದೆ ವಿಜಯಲಕ್ಷ್ಮಿ ಅವರು ಈಗ ಪೊಲೀಸ್ ಠಾಣೆ ಮೆಟ್ಲೇರಿರುವಂತಹದ್ದು ಕಮಿಷನರ್ ಕಚೇರಿಗೆ ಬಂದಿದ್ದಾರೆ, ದೂರನ್ನ ಕೊಡ್ತಾ ಇದ್ದಾರೆ. ಮತ್ತೆ ಸೈಬರ್ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಈಗ ಕಮಿಷನರ್ ಕಚೇರಿಗೆ ಬಂದಿರುವಂತಹದ್ದು. ವಿಜಯಲಕ್ಷ್ಮಿ ಅವರ ಜೊತೆ ವಕೀಲರು ಕೂಡ ಬಂದಿದ್ದಾರೆ. ಜೊತೆ ಸಂಪೂರ್ಣವಾದ ಮಾಹಿತಿಯನ್ನ ವಿಜಯಲಕ್ಷ್ಮಿ ಅವರಿಂದ ಪಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವ ಅಕೌಂಟ್ ಇಂದ ಯಾವ ರೀತಿಯಾದಂತ ಮೆಸೇಜ್ ಮಾಡಿದ್ದಾರೆ, ಮತ್ತೆ ಯಾವ್ಯಾವೆಲ್ಲ ಸೆಕ್ಷನ್ ಇಲ್ಲಿ ಅಟ್ರಾಕ್ಟ್ ಆಗುತ್ತೆ, ಸಂಪೂರ್ಣವಾದ ವಿವರವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ದಿವಸಗಳಿಂದ ಇದೇ ರೀತಿಯಾಗಿ ರಮ್ಯಾ ಅವರು ಕೂಡ ಇದೇ ರೀತಿಯಾಗಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಮೆಸೇಜ್ ಅನ್ನು ಹಾಕ್ತಾರೆ ಮಹಿಳೆಯರಿಗೆ ಅಂತಂದ್ರೆ ಕೆಲವರು ಸುಮ್ಮನಾಗ್ಬಿಡ್ತಾರೆ, ಇದನ್ನ ಎಲ್ಲಿ ಪೊಲೀಸರು ಸೀರಿಯಸ್ ಆಗಿ ತಗೊಳ್ತಾರೆ ಅನ್ನುವಂತಹದನ್ನ. ಆದ್ರೆ ರಮ್ಯಾ ಅವರು ಕೂಡ ಇದೇ ರೀತಿಯಾಗಿ ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದು ದೂರನ್ನ ಕೊಟ್ಟಿದ್ರು. ಮತ್ತೆ ಅದು ಸೀರಿಯಸ್ ಆಗಿತ್ತು, ಮತ್ತೆ ಅವರು ಬಂಧನ ಕೂಡ ಆಗಿತ್ತು. ಯಾರ್ಯಾರು ಈ ರೀತಿಯಾದಂತಹ ಮೆಸೇಜ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪೊಲೀಸರು ಮಾಹಿತಿಯನ್ನ ಕಲಕಿ ಅವರು ಬಂಧಿಸಿದ್ರು ಕೂಡ. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ಕೂಡ ಅದೇ ರೀತಿಯಾದಂತಹ ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದಿದ್ದಾರೆ, ಸಂಪೂರ್ಣವಾದ ದೂರ ನೀಡ್ತಾ ಇದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ತೇಜೋವಧೆ ಮಾಡಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಪೊಲೀಸ್ ಕಮಿಷನರ್ ಕಚೇರಿ ಮೆಟ್ಲೇರಿದ್ದಾರೆ. ಚೈತ್ರ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.